us to me. For I am Doom. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೂಮ್ಸ್ಡೇ ಸಿನಿಮಾದ ಕಡೆಯಿಂದ ಬಂದಿರುವಂಥ ಸ್ಪೆಷಲ್ ಲುಕ್ಕನ್ನು ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ. ಅಂದರೆ ಈ ಸ್ಪೆಷಲ್ ಲುಕ್ಕನ್ನು ಅವರು ಕಾಮಿಕ್ ಕಾನ್ನಲ್ಲಿ ಕೂಡ ರಿಲೀಸ್ ಮಾಡಿದ್ರು, ಮತ್ತು ಈಗ ಪ್ರೆಸೆಂಟ್ ಆಗಿ ನಡೀತಾ ಇರೋಂಥ D23 ಎಕ್ಸ್ಪೋನಲ್ಲಿ ಕೂಡ ಶೋ ಮಾಡಿದ್ರು. ಇನ್ನೇನು ನಾವೇ ಪಬ್ಲಿಕ್ನಲ್ಲಿ ಎಲ್ರಿಗೂ ತೋರಿಸಿದೀವಿ ಅಂತಂತಂದ್ಮೇಲೆ ಪ್ರಪಂಚ ತುಂಬ ಎಲ್ಲರೂ ನೋಡ್ಬಿಡ್ಲಿ ಅಂತಂತ ಈಗ ಯೂಟ್ಯೂಬ್ನಲ್ಲಿ ಕೂಡ ರಿಲೀಸ್ ಮಾಡಿದ್ದಾರೆ. ಈ ಸ್ಪೆಷಲ್ ಲುಕ್ ಇರೋದು 2 ನಿಮಿಷ ಆದ್ರೂ ಕೂಡ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ. ಜೊತೆಗೆ ಒಂದೆರಡು ಡೈಲಾಗನ್ನು ಕೂಡ ಜಾಸ್ತಿ ಸೇರಿಸಿದ್ದಾರೆ ಇಲ್ಲಿ. ಅಂದ್ರೆ ಕಳೆದ ಟ್ರೈಲರ್ ನಲ್ಲಿ ಬರ್ತಾ ಇರೋಂಥ ಡೂಮ್ಸ್ಡೇ ಬಗ್ಗೆ ಅಥವಾ ಈ ಡಾಕ್ಟರ್ ಡೂಮ್ ಬಗ್ಗೆ ಬರೀ ಕಾನ್ಸ್ ಮಾತ್ರ ಹೇಳಿದ್ರು, ಅಂದ್ರೆ ದುಷ್ಪರಿಣಾಮಗಳನ್ನ. ಆದ್ರೆ ಇಲ್ಲಿ ಸ್ವಲ್ಪ ಪ್ರೋಸ್ಗಳನ್ನು ಕೂಡ ಹೇಳ್ತಾ ಇದ್ದಾರೆ ಥ್ರೂ ನಮ್ಮ ಸೂಸನ್ ಸ್ಟೋಮ್ ಮೂಲಕ. ಅವನು ಸಿಕ್ಕಾಪಟ್ಟೆ ಬುದ್ಧಿವಂತ, ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಿದ್ದ, ಹಂಗೆ ತುಂಬಾ ಕೈಂಡಿಂಗು ಮತ್ತೆ ಕೇರಿಂಗ್ ಆಗಿದ್ದ. ಆದ್ರೆ ಅವನ ಲೈಫ್ನಲ್ಲಿ ಎಲ್ಲದೂ ಕೂಡ ಕಳ್ಕೊಳ್ಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಇದರಿಂದ ಅವ್ನು ಬೇಜಾರಾಗಿ ಈ ಮಟ್ಟಿಗೆ ಬದಲಾಗ್ತಾನೆ ಅಂತಂತೇಳಿ ನಾವು ಅನ್ಕೊಂಡೇ ಇರಲಿಲ್ಲ ಅಂತಂತೆಲ್ಲ ಹೇಳ್ತಾ ಇದ್ದಾಳೆ. ಜೊತೆಗೆ ಅಂತರ ಹೇಳ್ಕೊಳ್ತಾ ಅಳುತ್ತಾ ಇದ್ದಾಳೆ ಕೂಡ. ಅಂಡ್ ಸೇಮ್ ಇದೇ ತರದ ನಂಬಿಕೆ ನಮ್ಮ ರೀಡ್ ರಿಚರ್ಡ್ಸ್ಗೂ ಕೂಡ ಇದೆ ಅವನ ಮೇಲೆ. ಅವನು ಅದನ್ನೇ ಕೇಳ್ತಾ ಇದ್ದಾನೆ, ಸೀರಿಯಸ್ಲಿ ನೀನಾ ಇದನ್ನೆಲ್ಲ ಮಾಡಿರೋದು ಅಂತಂತೇಳಿ. ಅಂದ್ರೆ ಈಗ ಏನು ಇನ್ಕರ್ಷನ್ ಶುರುವಾಗಿದೆ ಅಥವಾ ಅವನೇನು ಕೊಲ್ಯಾಪ್ಸ್ ಆಗ್ತಾರಂತ ಮಲ್ಟಿವರ್ಸ್ನೆಲ್ಲ ಸೇರಿಸ್ಬಿಟ್ಟು ಬ್ಯಾಟಲ್ ವರ್ಲ್ಡ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾನೆ. ಅದನ್ನೆಲ್ಲ ಮಾಡೋದಕ್ಕೆ ಹೊರಟಿರೋದು ನಿಜವಾಗ್ಲೂ ಈ ವಿಕ್ಟರ್ ವಾಂಡುಮೇನ್ ಅಂತ ಹೇಳ್ಬಿಟ್ಟು ರೇಡ್ಗೂ ಕೂಡ ಡೌಟ್ ಆಗ್ತದೆ. ಯಾಕಂದ್ರೆ ಅವನಿಗೆ ಗೊತ್ತಿರೋ ಪ್ರಕಾರ ಡೂಮ್ ಒಬ್ಬ ಒಳ್ಳೆ ಮನುಷ್ಯನೇ, ಅದಕ್ಕೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂಡ್ ಅದಕ್ಕೆ ನಮ್ಮ ಡೂಮ್ ಕೊಡ್ತಾ ಇರೋ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ನೀವ್ಯಾರು ಕೂಡ ಸ್ವಂತ ಜೀವನನ ಬದುಕ್ತಾ ಇಲ್ಲ, ಸ್ಟೋಲನ್ ಲೈಫ್. ಅಂದ್ರೆ ಯಾವ್ದೋ ಒಂದ್ ಕಡೆಯಿಂದ ನಿಮಗೆ ಹತ್ರ ಆಗಿರೋರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪವರ್ ಅನ್ನ ಯೂಸ್ ಮಾಡಿ ನೇಚರ್ ವಿರುದ್ಧವಾಗಿ ಬದುಕ್ತಾ ಇದಾರ. ಈಗ ಅದನ್ನೆಲ್ಲ ರೀಸ್ಟೋರ್ ಮಾಡೋಂತ ಟೈಮ್ ಬಂದಿದೆ ಅಂತ. ಅಂದ್ರೆ ಇದ್ರ ಅರ್ಥ ಇಲ್ಲಿ ತೋರಿಸೋಂತ ಆಲ್ಮೋಸ್ಟ್ ಆಲ್ ಕ್ಯಾರೆಕ್ಟರ್ಗಳು ತಮ್ಮ ಹತ್ತಿರದಲ್ಲಿರೋರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ಪವರ್ ಅನ್ನ ಬಳಸಿ ಅವ್ರನ್ನ ಬದುಕಿಸ್ಕೊಂಡಿರೋದನ್ನೇ ತೋರಿಸ್ತಾ ಇದಾರೆ. ಅಂದ್ರೆ ಸೂಸನ್ ಸ್ಟೋಮ್ ಆಲ್ಮೋಸ್ಟ್ ಸತ್ತೋಗಿದ್ಲು, ಅವಳನ್ನ ಅವಳ ಮಗ ಫ್ರಾಂಕ್ಲಿನ್ ಬದುಕಿಸ್ಕೊಟ್ಟಿದ್ದಾನೆ. ಗೋರ್ ದಿ ಗಾಡ್ ಬೂಚರ್ ಮಗಳು ಲವ್ ಕೂಡ ಸತ್ತೋಗಿರ್ತಾಳೆ. ಆದ್ರೆ ಅವ್ರ ಅಪ್ಪ ಗೋರ್ ಇಟರ್ನಿಟಿ ಹತ್ರ ಅವಳ ಮಗಳನ್ನ ಬದುಕಿಸೋದಕ್ಕೆ ಕೇಳ್ಕೊಂಡಿರ್ತಾನೆ. ಅದಕ್ಕೆ ಈಗ ಅವಳು ಬದುಕಿದ್ದಾಳೆ. ಇನ್ನು ನ್ಯೂ ಅವೆಂಜರ್ಸ್ ಗಳು ಯಾರು ಕೂಡ ಬದುಕಿರೋ ಹಾಗೆ ಇರಲಿಲ್ಲ. ಅವರೆಲ್ಲರೂ ಕೂಡ ಇನ್ಫಿನಿಟಿ ವಾರ್ ಆದ್ಮೇಲೆ ಡಸ್ಟ್ ಆಗಿ ಹೋಗಿರ್ಬೇಕಿತ್ತು. ಆದ್ರೆ ನಮ್ಮ OG ಅವೆಂಜರ್ಸ್ ಗಳು ಮಾಡಿರುವಂತ ಸಾಹಸದಿಂದ ಅವರು ಕೂಡ ಇವತ್ತು ಬದುಕಿದ್ದಾರೆ. ಇನ್ನು ನಮ್ಮ ಕ್ಯಾಪ್ಟನ್ ಅಮೆರಿಕಾ ಹಣೆ ಬರದಲ್ಲಿ ಮದುವೆ ಮಕ್ಕಳು ಅನ್ನೋ ಯೋಗನೇ ಇರಲಿಲ್ಲ. ಆದ್ರೆ ಅವನು ಕೂಡ ಟೈಮ್ ಟ್ರಾವೆಲ್ ಮಾಡಿದ್ರಿಂದ ಇವತ್ತು ಅವನ ಲೈಫೇ ಬದಲಾಗಿ ಹೋಗಿದೆ. ಇನ್ನು ನಮ್ಮ ಲೋಕಿ ವಿಚಾರದಲ್ಲೂ ಅಷ್ಟೇ, ಅವನಷ್ಟೊತ್ತಿಗೆ ಫೋಟೋ ಫ್ರೇಮ್ ಆಗ್ಬೇಕಾಗಿತ್ತು. ಆದ್ರೆ ಎಂಡ್ ಗೇಮ್ ಸಿನಿಮಾದಲ್ಲಿ ಅವನಿಗೊಂದು ಚಾನ್ಸ್ ಸಿಕ್ತು, ಟಿವಿಗೆ ಹೋದ, ಅವಾಗ ಅವನ ಲೈಫ್ಗೆ ಒಂದು ಪರ್ಪಸ್ ಸಿಕ್ತು. ಇವತ್ತು ಮಲ್ಟಿವರ್ಸ್ ಅನ್ನೇ ರೋಲ್ ಮಾಡ್ತಾ ಇದ್ದಾನೆ. ಜೊತೆಗೆ ಟೈಮ್ ಅನ್ನ ಆಲ್ಟರ್ ಮಾಡಿದ್ದಾರೆ. ಸೇಮ್ ಅದೇ ಕಥೆನೇ ಎಕ್ಸ್ಮೆನ್ ಯೂನಿವರ್ಸ್ ನಲ್ಲಿ ಕೂಡ ನಡೆದಿರೋದು. ಅಂದ್ರೆ ಡೇಸ್ ಆಫ್ ಫ್ಯೂಚರ್ ಫಾಸ್ಟ್ ಆದ ನಂತರ ಏನೇನ್ ಸಿಕ್ಕಿದೆಯೋ ಅದೆಲ್ಲವೂ ಕೂಡ ಅವ್ರಿಗೊಂಥರ ವರದಾನನೇ. ಇಲ್ಲದೆ ಹೋಗಿದ್ರೆ ಸೆಂಟಿನಲ್ಸ್ ಗಳ ಕೈಲಿ ಅವರೆಲ್ಲರೂ ಕೂಡ ಎಷ್ಟೊತ್ತಿಗೆ ಸತ್ತಿರ್ತಿದ್ರು. ಹಂಗಾಗಿ ಇವ್ರು ಯಾರು ಕೂಡ ನ್ಯಾಚುರಲ್ ಆಗಿ ಬದುಕ್ದವ್ರಲ್ಲ. ಈಗ ಅದನ್ನೆಲ್ಲ ವಾಪಸ್ ಕಕ್ಕಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಹೆಂಗೆ ಏನ್ ಕತೆ ಸಿನಿಮಾ ನೋಡಿದಾಗ್ಲೇನೆ ನಮಗೂ ಗೊತ್ತಾಗೋದು. ಆದ್ರೆ ಈ ವಿಚಾರಕ್ಕೆ ನಮ್ಮ ರೀಡ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರೋದಂತೂ ಗೊತ್ತಾಗ್ತಾ ಇದೆ. ಅದರಲ್ಲಂತೂ ಕೊನೆಗೆ ನಮ್ಮ ತೋರ್ನ ಕೇಳಬೇಕಾ, ನಾನು ಒಡೆಯೋ ಒದೆಗೆ ತಡ್ಕೊಳ್ಳೋದಕ್ಕಾಗದೆ ನರ್ಕನೇ ಎಷ್ಟೋ ಬೆಟ್ರು, ನಾನು ಬೇಗ ನರ್ಕ ಕಳಿಸ್ಬಿಡ್ರಪ್ಪ ಅಂತಂತೇಳಿ ಬೇಡ್ಕೋಬೇಕು ನೀನು ಅಂತಂತೇಳಿ. ಆದ್ರೆ ನಮ್ಮ ಡೂಮ್ ಅವನನ್ನ ತಡೆದು ಅವನನ್ನ ವಾಪಸ್ ತಳ್ಳಿಬಿಡ್ತಾನೆ. ಇನ್ನು ಇವನು ಏನು ಕಡಿಮೆನ, ಇವನು ಅದೇ ತರ ಡೈಲಾಗ್ ಹೊಡಿತಾನೆ, ನನ್ನ ಹೆಸರು ಕೇಳಿದ್ರೇನೆ ನರ್ಕನೇ ತರ ಅಂತ ನಡ್ಗೋಗ್ಬಿಡುತ್ತೆ, ಯಾಕೆಂದ್ರೆ ನಾನೇ ಡೂಮ್ ಅಂತಂತೇಳಿ ಅಂತ. ಅಂದ್ರೆ ನಾನು ಇದನ್ನ ವರ್ಡ್ ಟ್ರಾನ್ಸ್ಲೇಟ್ ಮಾಡೇನು ಹೇಳ್ತಾ ಇಲ್ಲ, ಆದ್ರೆ ಈ ಟ್ರೈಲರ್ ನಲ್ಲಿ ಕೊಟ್ಟಿರೋಂಥ ಎಲಿವೇಶನ್ ಆ ಹವಾ ಹಂಗಿದೆ. ಇನ್ನು ಈ ಸ್ಪೆಷಲ್ ಲುಕ್ ನಲ್ಲಿ ನನ್ಗೆ ಇಷ್ಟ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಯಾವುದೇ ತರದ ಹೊಸ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೋಗಿಲ್ಲ. ಇರೋ ಕ್ಯಾರೆಕ್ಟರ್ಗಳ ಕೈಲೇನೆ ಹೊಸ ಡೈಲಾಗ್ ಅನ್ನ ಹೇಳಿಸಿ ಕೆಲವೊಂದಿಷ್ಟು ಹೊಸ ಸೀನ್ಸ್ ಗಳನ್ನ ತೋರಿಸಿ ಈ ಸಿನಿಮಾಗಿರುವಂತ ಆಂಟಿಸಿಪೇಷನ್ ಅನ್ನ ಇನ್ನೂ ಎಲಿವೇಟ್ ಮಾಡಿದ್ದಾರೆ. ಓಕೆ, ಹೊಗಳಿದ್ ಸಾಕು, ಬಟ್ ಟ್ರೈಲರ್ ನ ಒಳಗಡೆ ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಗಳೇನೋ ಸಿಕ್ಕಿದಾವೆ ಅಂತ ಹೇಳಿದ್ನಲ್ಲ, ಅದೇನು ಅಂತೇಳಿ ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಈ ವಿಡಿಯೋ ಕ್ಲಿಪ್ ಸ್ಟಾರ್ಟಿಂಗ್ ನಲ್ಲೇನೆ ಡೂಮ್ ಅವನ ಸಿಂಹಾಸನದ ಮೇಲೆ ಕೂತಿರೋದನ್ನ ತೋರಿಸ್ತಾರೆ. ಅಂಡ್ ಅವನ ಮುನ್ಗಡೆ ಇರುವಂತ ಆ ಹಾಲ್ನಲ್ಲಿ ಏನೋ ಎನರ್ಜಿ ಗ್ಲೋ ಆಗ್ತಿರೋದು ನಮಗೆ ಗೊತ್ತಾಗುತ್ತೆ ಗ್ರೀನ್ ಕಲರ್ಗೆ. ಅದು ಅವನ ಮ್ಯಾಜಿಕ್ ಎನರ್ಜಿಯಿಂದ ಆಗ್ತಿರೋದ ಅಥವಾ ಅದೇನಾದ್ರೂ ಫ್ಲೇಮಾ, ಅದಕ್ಕೆ ಗ್ರೀನ್ ಕಲರ್ ಎಫೆಕ್ಟ್ ಅನ್ನ ಕೊಟ್ಟಿದಾರ, ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಡೂಮ್ ನ ಹಿಂದಿರುವಂತ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ರೆ ಇದುವರೆಗೂ ಮಾರ್ವೆಲ್ ಎಂಟರ್ಟೈನ್ಮೆಂಟ್ ಚಾನಲ್ನಲ್ಲಿ ಏನು ಕೌಂಟ್ ಡೌನ್ ಆಗ್ತಾ ಇರೋದ್ರ ಹಿಂದ್ಗಡೆ ಕೊಟ್ಟಿರ್ತಾರಲ್ಲ ಬ್ಯಾಕ್ ಗ್ರೌಂಡು, ಸೇಮ್ ಅದೇ ಬ್ಯಾಕ್ ಗ್ರೌಂಡ್ನ ರೀತಿ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಸೂಸನ್ ಸ್ಟೋಮು ಡೂಮ್ನ ಬಗ್ಗೆ ಆಡಿ ಹೊಗಳಿ ಗುಣಗಾನ ಮಾಡ್ತಿರ್ತಾಳಲ್ಲಪ್ಪ, ಅವಾಗ ಅದನ್ನೆಲ್ಲ ಒಳ್ಳೆ ಕತೆ ತರ ಕೂತ್ಕೊಂಡು ಸುತ್ತ ನಮ್ಮ ಅವೆಂಜರ್ಸ್ಗಳು ಕೇಳ್ತಾ ಇದ್ದಾರೆ. ಈವನ್ ಎಕ್ಸ್ಮ್ಯಾನ್ ಟೀಮ್ ಕೂಡ ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಮೋಸ್ಟ್ಲಿ ಅವರೆಲ್ಲರೂ ಈಗಿರೋದು ಆ ಎಕ್ಸ್ಮ್ಯಾನ್ಷನ್ ಅಲ್ಲೇನೆ ಅನ್ಸುತ್ತೆ. ಆದ್ರೆ ಇಲ್ಲೇನು ನಮ್ಮ ಹೀರೋಸ್ಗಳೆಲ್ಲ ನಿಂತಿದ್ದಾರೆ ಇಲ್ಲಿ ಗ್ರೂಪ್ ಆಗಿ, ಅಂದ್ರೆ US ಏಜೆಂಟು, ಶೂರಿ, ಎಂಬಾಕು, ಶಾಂಗ್ ಮತ್ತೆ ನೆಮೋರೋ.
ಇನ್ನೊಂದು ಕಡೆ ಸೈಡಲ್ಲಿ ನಮ್ಮ ಥೋರ್ ಕೂಡ ಕೂತಿದ್ದಾನೆ. ಅವನ ಪಕ್ಕದಲ್ಲಿ ಒಂದು ಮೆಟಲ್ ಆರ್ಮರ್ ಇರೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಅದು ಆಬ್ವಿಯಸ್ಲಿ ನಮ್ಮ ಬಕ್ಕಿನೇ ಆಗಿರ್ತಾನೆ. ಆ್ಯಂಡ್ ಅವನ ಬ್ಯಾಕ್ಗ್ರೌಂಡನ್ನು ನೋಡಿದ್ರೆ ಬುಕ್ಸ್ ಜೋಡಿಸಿಟ್ಟಿರುವಂಥ ರ್ಯಾಕ್ ರೀತಿ ಕಾಣಿಸ್ತಾ ಇದೆ. ಅಂದರೆ ಸಾಮಾನ್ಯವಾಗಿ ಆ ಥರದ ವುಡನ್ ರ್ಯಾಕನ್ನೆಲ್ಲ ಎಕ್ಸ್ಮ್ಯಾನ್ಷನಲ್ಲೇನೆ ಇಟ್ಟಿದ್ರು. ಎಕ್ಸ್ಮ್ಯಾನ್ ಸಿನಿಮಾಗಳಲ್ಲಿ ನಾವು ನೋಡಿದ್ವಿ. ಹಂಗಾಗಿ ಇದು ಅದೇ ಪ್ಲೇಸ್ ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಶಾಂಕ್ಚಿ ಮುಖದಲ್ಲಿ ಕಲೆ ಆಗಿದೆ, ಹೊಡೆದಾಟ ಮಾಡಿದ್ರಿಂದ ಅದಾಗಿರ್ಬೋದು. ಆ್ಯಂಡ್ ಅದೇ ರೀತಿ ಇನ್ನೊಂದು ಕಡೆ ನಮ್ಮ ಮ್ಯಾಗ್ನೆಟೋ ಮುಖದಲ್ಲೂ ಕೂಡ ಗಾಯಗಳಾಗಿರೋದು ಗೊತ್ತಾಗ್ತಾ ಇದೆ. ಇನ್ನು ಎಕ್ಸ್ಮ್ಯಾನ್ಷನ್ ಅಂತಂದಮೇಲೆ ಎಕ್ಸ್ಮ್ಯಾನ್ ಕ್ಯಾರೆಕ್ಟರ್ಗಳು ಇದ್ದೇ ಇರ್ತಾರೆ. ಅಲ್ಲಿ ನಮ್ಮ ಗ್ಯಾಂಬಿಟ್ ಕೂಡ ಕಾಣಿಸ್ತಾ ಇದ್ದಾನೆ. ಆ್ಯಂಡ್ ಈ ಡೈಲಾಗ್ಗಳೆಲ್ಲ ಬರ್ತಿರುವಾಗ್ಲೇ ಜೊತೆಗೆ ನಮ್ಮ ಡೂಮ್ನ ಕೋಟೆ ಒಳಗಡೆ ಏನೊಂದು ದೊಡ್ಡ ಪೇಂಟಿಂಗ್ ಇರುತ್ತೆ, ಅದ್ರ ಮುಂದೆ ಬಂದು ನಿಂತ್ಕೊಂಡು ಅದನ್ನು ಮುಟ್ತಾ ಇರೋದು ಗೊತ್ತಾಗ್ತಾ ಇದೆ. ಆ್ಯಂಡ್ ಆ ಪೇಂಟಿಂಗ್ ಕೂಡ ಆಲ್ರೆಡಿ ನಮಗೆ ಸಿನಿಮಾದ ಪೋಸ್ಟರ್ಸ್ ಅನ್ನೋ ಹೆಸರಲ್ಲಿ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಅವನು ಏನನ್ನ ಕಳ್ಕೊಂಡಿದ್ದಾನೋ ಅದನ್ನ ಆ ಪೋಸ್ಟರ್ನಲ್ಲಿ ಪೋರ್ಟ್ರೇ ಮಾಡಿದ್ದಾರೆ ಅನ್ನೋ ಟೈಪ್ ತೋರಿಸಿದ್ದಾರೆ. ಅಂದ್ರೆ ಅಲ್ಲೊಂದು ತಾಯಿ ಮಗನ ಫೋಟೋನ ಹಾಕಿದ್ದಾರೆ. ಸಾಮಾನ್ಯವಾಗಿ ಎಲ್ರೂ ಅದನ್ನ ಅವನ ಹೆಂಡತಿ ಮಗು ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇದ್ದಾರೆ. ಇದ್ರೂ ಇರಬಹುದು, ಆದ್ರೆ ಇದಕ್ಕೆ ಇನ್ನೊಂದು ಪಾಸಿಬಿಲಿಟಿ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಇದು ಅವನ ತಾಯಿ ಮತ್ತೆ ಅವನನ್ನೇ ಇಂಡಿಕೇಟ್ ಮಾಡ್ತಾ ಇರಬಹುದು. ಅಂಡ್ ಆ ತಾಯಿ ಮಗು ಕೆಳಗಡೆ ಒಂದು ಬ್ರೇಕ್ ಆಗಿರೋಂತ ಅಂದ್ರೆ ಪಾಳ್ಬಿಟ್ಟಿರೋಂಥ ಭೂಮಿನ ನಾವು ನೋಡ್ಬೋದು. ಇನ್ನು ಅದ್ರ ಕೆಳಗಡೆ ಒಬ್ಬ ಮಂತ್ರದಂಡ ಇಟ್ಕೊಂಡಿರೋಂಥ ಒಬ್ಬ ವ್ಯಕ್ತಿನೂ ಕೂಡ ನೋಡ್ಬೋದು. ಅದು ಅವ್ರ ತಾಯಿ ಜೊತೆ ಡೀಲ್ ಮಾಡ್ಕೊಂಡ್ಬಿಟ್ಟು ಅವಳನ್ನ ನರ್ಕಕ್ಕೆ ಕರ್ಕೊಂಡೋಗಿರೋಂಥ ಮೆಫಿಸ್ಟೋ ಬಗ್ಗೆ ಆಗಿರ್ಬೋದು. ಇನ್ನು ಆ ಪೇಂಟಿಂಗ್ನ ಮೇಲ್ಗಡೆ ಈ ಕಡೆ 3 ಆ ಕಡೆ 1 ಏಂಜಲ್ಸ್ಗಳ ರೀತಿ ಕಾಣಿಸ್ತಾ ಇರೋಂಥ ಕ್ಯಾರೆಕ್ಟರ್ಗಳು ಇದಾವೆ. ಅದು ದೇವ್ರುಗಳೆಲ್ಲ ಇದ್ರೂ ಕೂಡ ಈ ಹಾಳಾಗ್ತಿರೋ ಭೂಮಿನ ಕಾಪಾಡೋದಕ್ಕಾಗಿಲ್ಲ ಅನ್ನೋ ಇಂಡಿಕೇಶನ್ ಇರ್ಬೋದು. ಅಥವಾ ಈ ಒಂದು ಸಿನಿಮಾದಲ್ಲಿ ಏನೋ ಹೊಸ ಕಾನ್ಸೆಪ್ಟ್ ಬಂದಿದೆ, ಲ್ಯಾಟ್ವೇರಿಯನ್ ವಿಚಸ್ ಅಂತಂತೇಳಿ ಅವರಾಗಿರ್ಬೋದು. ಅಂದರೆ ಖುದ್ದು ನಮ್ಮ ಡಾಕ್ಟರ್ ಡೂಮ್ನ ತಾಯಿನೇ ಸಿಂಥಿಯಾ ವಾನ್ ಡೂಮ್ ಒಬ್ಳು ವಿಚ್ ಆಗಿರ್ತಾಳೆ. ಈ ಕಾರಣದಿಂದಾಗೇನೆ ಅವನು ಕೂಡ ಮಾಟ ಮಂತ್ರ ಎಲ್ಲ ಕಲ್ತ ಅಂತಂತೇಳಿ ಕಾಮಿಕ್ಸ್ನಲ್ಲೆಲ್ಲ ಇರೋದು. ಆದರೆ ಈ ಲೆಟ್ವೇರಿಯಾ ವಿಚಸ್ಗೂ ಈ ಸಿಂಥಿಯಾ ವಾನ್ ಡೂಮ್ ಏನಿರ್ತಾಳೆ ಡೂಮ್ನ ತಾಯಿ, ಅವಳಿಗೂ ಏನಾದರೂ ಕನೆಕ್ಷನ್ ಇತ್ತಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಡಾಕ್ಟರ್ ಸ್ಟ್ರೇಂಜ್ ಸಿನಿಮಾದಿಂದ ಹಿಡಿದು ವಾಂಡಾ ವಿಷನ್, ಅಗತಾ ಆಲ್ ಅಲಾಂಗ್ ಇಲ್ಲೆಲ್ಲ ಕಡೆನೂ ವಿಚಸ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಗ್ರೂಪ್ ಆಗಿ ಮಾಟ ಮಂತ್ರ ತಂತ್ರ ಎಲ್ಲ ಮಾಡಿಕೊಂಡು ಒಬ್ರಿಗೊಬ್ರು ಧೋಕಾನು ಮಾಡಿಕೊಂಡು ಬದುಕ್ತಾರೆ ಅನ್ನೋ ಟೈಪ್ ಎಲ್ಲ ತೋರಿಸ್ಕೊಂಬಂದಿದ್ರು. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸ್ಟ್ರೇಂಜ್ ಸಿನಿಮಾದಲ್ಲಿ ಕಮರ್ ತಾಜ್ನಲ್ಲಿ ಎಲ್ಲ ಸ್ಟೂಡೆಂಟ್ಸು ಸೇರ್ಕೊಂಡ್ಬಿಟ್ಟು ಮಾಟ ಮಂತ್ರನ ಕಲಿತಾರೆ, ಜೊತೆಗೆ ಒಟ್ಟಿಗೆನೆ ಕೆಲಸ ಕೂಡ ಮಾಡ್ತಾರೆ ಅಂತಂತೇಳಿ. ಆ್ಯಂಡ್ ಅದರೊಳಗಡೆ ನಮ್ಮ ಮೋಡೋ ಥರದ ಗುಳ್ಳೆನರಿಗಳು ಕೂಡ ಇರ್ತಾ ಇದ್ರು. ಇನ್ನು ಅಗತಾಳ ವಿಚಸ್ ರೋಡ್ ಪಯಣದಲ್ಲೂ ಕೂಡ ಅಷ್ಟೇ, ಅವಳ ಜೀವನದುದ್ದಕ್ಕೂ ಕೂಡ ಕಂಡು ವಿಚಸ್ಗಳ ಪವರ್ನೆಲ್ಲ ಕಿತ್ಕೊಂಡು ಅವಳು ಉದ್ಧಾರ ಆಗೋದಕ್ಕಂತಾನೆ ನೋಡ್ಕೊಂಬಂದ್ಲು. ಬಟ್ ಕೊನೆಗಾಲಕ್ಕೆ ಇವತ್ತು ಅವಳೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಆದರೆ ನಮ್ಮ ಸ್ಕಾರ್ಲೆಟ್ ವಿಚ್ ಹಂಗಲ್ಲ, ಅಕ್ಕ ಸಿಂಗಲ್ ಸಿಮ್ಮಿಣಿ ಇದ್ದಂಗೆ ಏನ್ ಮಾಡಿದ್ರು ಒಬ್ಬಂಟಿಯಾಗೇನೆ ಮಾಡ್ತಾಳೆ. ಅಂಡ್ ಈ ಸಾನ್ ಡಿಯಾಗೋ ಕಾಮಿಕ್ ಕಾನ್ ನಲ್ಲಿ ಏನ್ ಈ ಲ್ಯಾಟ್ವೇರಿಯನ್ ವಿಚಸ್ ಅಂತಂತೇಳಿ ಒಂದು ಗೊಂಬೆಗೆ ಡಿಫ್ರೆಂಟ್ ಕಲರು ಡಿಫ್ರೆಂಟ್ ಸ್ಟೈಲ್ ಅಲ್ಲಿರುವಂತ ಕಾಸ್ಟ್ಯೂಮ್ ಅನ್ನ ಹಾಕಿದ್ರು. ಅದನ್ನ ನೋಡ್ಬಿಟ್ಟು ನಮ್ ಜನ ಒಂದೊಂದು ಕ್ಯಾರೆಕ್ಟರ್ಗೂ ಕೂಡ ಒಬ್ಬೊಬ್ಬರನ್ನ ಹೋಲಿಕೆ ಮಾಡ್ತಾ ಇದಾರೆ. ಅಂದ್ರೆ ಪರ್ಪಲ್ ಕಲರ್ ನಲ್ಲಿ ಇರೋದು ಕ್ಲಿಯಾ, ಗ್ರೀನ್ ಕಲರ್ ನಲ್ಲಿ ಇರೋದು ಸೆಲ್ವಿ ಅಥವಾ ಡೆತ್, ಇನ್ನು ಆರೆಂಜ್ ಕಲರ್ ನಲ್ಲಿ ಇರೋದು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅಥವಾ ವಾಂಡಾ. ಈ ತರ ಇದ್ರೂ ಇರ್ಬೋದು. ಇನ್ಫ್ಯಾಕ್ಟ್ ಕಾಮಿಕ್ಸ್ ನಲ್ಲಿ ಅವನು ಬ್ಯಾಟಲ್ ವರ್ಡ್ ಕ್ರಿಯೇಟ್ ಮಾಡಿದ್ಮೇಲೆ ಅವನ ಸಪೋರ್ಟ್ಗೆ ತುಂಬಾ ಕ್ಯಾರೆಕ್ಟರ್ಸ್ಗಳು ನಿಲ್ತವೆ. ಅದರಲ್ಲಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಕೂಡ ಒಬ್ಬ. ಅಲ್ಲಿ ಅವನನ್ನ ಶರೀಫ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಆದ್ರೆ ಈ ತರ ವಿಚಸ್ಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಅವನು ಅಟ್ಯಾಕ್ ಮಾಡ್ತಿದ್ದ ಅಂತಂತ ಎಲ್ಲೂ ಇಲ್ಲ. ಅಣ್ಣ ಸಿಂಗಲ್ ಸುಲ್ತಾನ್ ತರ ಇರೋಬರೋ ಕ್ರಾಶ್ ಆಗಿರುವಂತ ಮಲ್ಟಿವರ್ಸ್ನೆಲ್ಲ ಒಗ್ಗೂಡಿಸಿ ಬ್ಯಾಟಲ್ ವರ್ಡ್ ಅನ್ನ ಅವನೊಬ್ನೇ ಕ್ರಿಯೇಟ್ ಮಾಡಿರ್ತಾನೆ. ಆದ್ರೆ ನಾವು ಅವೆಂಜರ್ಸ್ ಸಿನಿಮಾದ ಪ್ಯಾಟರ್ನ್ ಗಳನ್ನ ನೋಡ್ತಾ ಬಂದಾಗ ಪ್ರತಿ ಅವೆಂಜರ್ಸ್ ಸಿನಿಮಾದಲ್ಲೂ ಕೂಡ ವಿಲನ್ಗೆ ಒಂದು ಆರ್ಮಿ, ಒಂದು ಟೀಮ್ ಅಂತ ಇದ್ದೇ ಇರುತ್ತೆ. ಅಂದ್ರೆ ಅವೆಂಜರ್ಸ್ ಫಸ್ಟ್ ಸಿನಿಮಾದಲ್ಲಿ ಲೋಕಿ ಜೊತೆ ಎಂಟೈರ್ ಚಿಟೋರಿ ಆರ್ಮಿ ಇರುತ್ತೆ. ಏಜ್ ಆಫ್ ಅಲ್ಟ್ರಾನ್ ಸಿನಿಮಾದಲ್ಲಿ ನಮ್ಮ ಐರನ್ ಮ್ಯಾನ್ ಕ್ರಿಯೇಟ್ ಮಾಡಿರುವಂತ ಐರನ್ ಲೀಜನ್ ಅನ್ನೇ ಅಲ್ಟ್ರಾನು ಐಜಾಕ್ ಮಾಡಿ ಅವನ ಆರ್ಮಿ ಮಾಡ್ಕೊಂಡಿರ್ತಾನೆ. ಇನ್ನು ಇನ್ಫಿನಿಟಿ ವಾರ್ ಅಂಡ್ ಎಂಡ್ ಗೇಮ್ ನಲ್ಲಿ ಬ್ಲಾಕ್ ಆರ್ಡರ್ ಟೀಮ್ ಇರುತ್ತೆ ನಮ್ಮ ಥ್ಯಾನೋಸ್ಗೆ. ಅಂದ್ರೆ ಹೀಗೆ ಇದೆಲ್ಲ ಒಂದು ಸ್ಟ್ರಾಟರ್ಜಿ. ಇರೋಬ್ಬರು ಹೀರೋಸ್ಗಳೆಲ್ಲ ಒಂದೇ ಟೈಮು ವಿಲನ್ಸ್ ಮೇಲೆ ಮುಗಿ ಬೀಳೋದಕ್ಕಾಗೋದಿಲ್ಲ. ಒಬ್ಬೊಬ್ಬರಾಗೆ ವಿಲನ್ ಅನ್ನ ಡಿಫೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬೇಕು. ಇನ್ನು ಮಿಕ್ದವರೆಲ್ಲ ಅವನ ಟೀಮ್ ನ ಜೊತೆ ಪ್ಯಾರಲಲ್ ಆಗಿ ಹೋರಾಡ್ತಾ ಇರಬೇಕು. ಇದೇ ತರನೇ ತೋರಿಸ್ಕೊಂಬಂದಿದ್ದಾರೆ. ಇಲ್ಲೂ ಅದನ್ನೇ ಫಾಲೋ ಮಾಡಬಹುದು. ಇಷ್ಟು ಮಾತ್ರ ಅಲ್ಲದೆ ನನ್ನ ತಲೆಗೆ ಇನ್ನೊಂದು ಯೋಚನೆ ಕೂಡ ಬಂತು. ಅದೇನಪ್ಪಾ ಅಂತ ಹೇಳಿದ್ರೆ ನಮ್ಮ ಡೂಮ್ಗೆ ಮ್ಯಾಜಿಕಲ್ ಪವರ್ ಇರೋದ್ರಿಂದ ಅವನೇ ಈ ಲ್ಯಾಟ್ವೇರಿಯಾ ವಿಚಸ್ಗಳನ್ನ ಕ್ರಿಯೇಟ್ ಮಾಡಿರ್ಬೋದು ಅಂತಂತ ಕೂಡ. ಯಾವ ತರ ಅವನ್ ಮ್ಯಾಜಿಕ್ ಪವರ್ಸ್ ಇಂದ ಹಾಳಾಗಿ ಬಿದ್ದಿರುವಂತ ಸೆಂಟಿನಲ್ಸ್ ಗಳನ್ನೆಲ್ಲ ಮತ್ತೆ ಅವನು ಎಬ್ಸಿ ಕಂಟ್ರೋಲಿಗೆ ತಗೊಳ್ತಾನೋ, ಸೇಮ್ ಅದೇ ತರ. ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಡೂಮ್ ಸಿಂಗಲ್ ಆಗಂತೂ ಫೈಟ್ ಮಾಡ್ತಾ ಇಲ್ಲ. ಅವನದೇ ಆಗಿರುವಂತ ಒಂದು ಆರ್ಮಿನ ಅವನು ಅಥವಾ ಒಂದು ಟೀಮ್ ಅನ್ನು ಅವನು ಬಿಲ್ಡ್ ಮಾಡ್ಕೊಳ್ತಾನೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಅಂಡ್ ಅದಕ್ಕೆ ಹೋಲಿಕೆ ಆಗೋ ರೀತಿ ಇನ್ನೊಂದ್ ಕಡೆ ಟಾಪ್ ಟು ಫ್ರಂಟ್ ಬಿ ರೋಲ್ ಶಾಟ್ ಒಂದಿದೆ. ಅಲ್ಲಿ ಅವನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಕ್ಯಾರೆಕ್ಟರ್ ನಿಂತಿರೋದು ಕೂಡ ಕಾಣಿಸುತ್ತೆ. ಮತ್ತೆ ಆ ಜಾಗದ ಫ್ಲೋರ್ ನಲ್ಲಿ ಇರುವಂತಹ ಡಿಸೈನ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಅದು ನಮ್ಮ ಡೂಮ್ ನ ಕ್ಯಾಸಲ್ ಅನ್ನೇ ಹೋಲಿಕೆ ಮಾಡ್ತಾ ಇದೆ. ಹಂಗಿದ್ಮೇಲೆ ಆ ಕ್ಯಾಸಲ್ ನಲ್ಲಿ ಅವನ ಒಬ್ನೇ ಅಂತೂ ಇರಲ್ಲ. ಅವನ ಹಿಂಬಾಲಕರು, ಅನುನಾಯಿಗಳು ಇವರೆಲ್ಲ ಇರ್ತಾರೆ ಅಂತ ಅನ್ಸುತ್ತೆ.
ಅವರೇ ಈ ಲ್ಯಾಟ್ವೇರಿಯನ್ ವಿಚಸ್ಗಳಾಗಿರ್ಬೋದು ಅಥವಾ ಅವನಿಗೆ ಸಪೋರ್ಟ್ ಮಾಡುವಂತ ಒಂದು ಟೀಮ್ ಆಗಿರ್ಬೋದು. ಇನ್ನು ಅದಾದ ನಂತರ ಡೆಸ್ಟ್ರಾಯ್ ಆಗಿರುವಂತ ಒಂದು ಸಿಟಿನ ತೋರಿಸ್ತಾ ಇದ್ದಾರೆ. ಅಂದ್ರೆ ಸುತ್ತ ಬಿಲ್ಡಿಂಗ್ ಇರೋದು ಕಾಣಿಸ್ತಾ ಇದೆ, ಸೆಂಟ್ರಲ್ಲಿ ಕಾಡ್ ಗೀಡ್ ಎಲ್ಲ ಇದೆ, ಅಲ್ಲೊಂದು ಪುಟ್ಟ ಲೇಕ್ ಕೂಡ ಇದ್ದಂಗಿದೆ. ಅಂದ್ರೆ ಇದು ನ್ಯೂಯಾರ್ಕ್ ಸಿಟಿ ಆಗಿರ್ಬೋದು, ಸೇಮ್ ಅದೇ ರೀತಿನೇ ಸೆಂಟ್ರಲ್ ಪಾರ್ಕ್ ಸುತ್ತ ಸಿಟಿ ಇರೋದು. ಅಂಡ್ ಈ ರೇಂಜಿಗೆ ಹಾಳಾಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ ಎಷ್ಟು ಗಂಭೀರ ಆಗಿರ್ಬೇಕು ಯೋಚನೆ ಮಾಡಿ. ಇನ್ನು ಈ ಸೀನ್ ತೋರ್ಸಾದ್ಮೇಲೆನೆ ನಮ್ಮ ರೀಡ್ ಕೇಳೋದು ಇದನ್ನೆಲ್ಲ ನೀನಾ ಮಾಡಿದ್ದು ಅಂತಂತೇಳಿ. ಆ್ಯಂಡ್ ಡೂಮ್ ಅವನಿಗೆ ಏನು ಆನ್ಸರ್ ಮಾಡ್ತಾನೆ, ನೀವೆಲ್ಲ ಸ್ಟೋಲನ್ ಲೈಫನ್ನು ಬದುಕ್ತಾ ಇದ್ರಿ, ಈಗ ಅದನ್ನೆಲ್ಲ ವಾಪಸ್ ಮಾಡಬೇಕು ಅಂತಂತೇಳಿ. ಆ ಟೈಮ್ನಲ್ಲೇ ಈ ನಮ್ಮ ಕ್ಯಾಪ್ಟನ್ ಅಮೇರಿಕಾ, ಥೋರು, ಅವನ ಮಗಳು ಲವ್ವು, ನಮ್ಮ ಫ್ರಾಂಕ್ಲಿನ್ ರಿಚರ್ಡು, ಅವನನ್ನು ಎತ್ಕೊಂಡಿರೋ ಜಾನಿ ಅಣ್ಣ, ಜೊತೆಗೆ ನಮ್ಮ ಚಾರ್ಲ್ಸ್ ಎಕ್ಸೇವಿಯರು, ಹೆಲ್ಮೆಟ್ ಹಾಕ್ಕೊಂಡಿರುವಂಥ ಮ್ಯಾಗ್ನೆಟೋ, ಅಂದರೆ ಅಣ್ಣ ಆ ಕಾಡಕ್ಕೆ ಇಳಿದಿದ್ದಾನೆ ಅಂತಾನೆ ಅರ್ಥ. ಇನ್ನು ಕಳೆದ ಟ್ರೈಲರ್ನಲ್ಲಿ ಏನು ತೋರಿಸಿದ್ರು, ಆಂಟ್ ಮ್ಯಾನ್ ಅವನ ಮಗಳು ರಿಪೀಟ್ ಮಾಡಿದ್ದಾರೆ, ಲೋಕಿನೂ ಅದೇ ಥರ ರಿಪೀಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಶೂರಿ ಗಾಬ್ರಿಯಿಂದ ನೋಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಅದೇ ರೀತಿ ಆ ಸೀರಿಯಸ್ನೆಸ್ಸು ಎಲ್ಲ ಕ್ಯಾರೆಕ್ಟರ್ಗಳ ಮುಖದಲ್ಲೂ ಕೂಡ ಕಾಣಿಸ್ತಾ ಇದೆ. ಆದರೆ ಶೂರಿ ಬ್ಯಾಕ್ಗ್ರೌಂಡ್ನಲ್ಲಿ ಗೋಸ್ಟು ಮತ್ತು ಟಾರಸ್ ಇಬ್ಬರು ನಿಂತಿರೋದು ಕಾಣಿಸ್ತಾ ಇದೆ. ಇನ್ನು ಗಾಬರಿಯಾಗಿ ನಮ್ಮ ಸೈಕ್ಲೋಪ್ಸ್ ಕೂಡ ನೋಡ್ತಾ ಇದ್ದಾನೆ. ಅಂದರೆ ಅದೇ ಟೋಟಲ್ ಆಗಿ ಎಲ್ಲರದ್ದು ಖುಷಿನ ಈಗ ನಾನು ಕಿತ್ಕೊಳ್ತೀನಿ ಅನ್ನೋ ಥರ ಇವ್ರನ್ನೆಲ್ಲ ತೋರಿಸ್ತಾ ಇರ್ಬೋದು. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಒಂದು ಬಿಲ್ಡಿಂಗ್ನ ಗ್ಲಾಸನ್ನು ಹೊಡ್ಕೊಂಡು ಡೂಮ್ ಅಲ್ಲಿಂದ ಆರ್ ಬಂದು ಸೂಪರ್ ಹೀರೋ ಲ್ಯಾಂಡಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಅದು ಬಿಲ್ಡಿಂಗ್ ಅಂತಾನು ಅನ್ನಕ್ಕಾಗಲ್ಲ, ಯಾವುದೋ ಒಂದು ದೊಡ್ಡ ಸ್ಪೇಸ್ ಶಿಪ್ ರೀತಿನೂ ಕಾಣಿಸ್ತಾ ಇದೆ. ಬಟ್ ಅಲ್ಲಿಂದ ಗ್ಲಾಸ್ ಹೊಡ್ಕೊಂಡು ಆಚೆ ಬರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವ್ನಂಗೆ ಲ್ಯಾಂಡ್ ಆಗೋದಾದ್ರೆ ಗ್ಲಾಸ್ ಹೊಡ್ಕೊಂಡು ಬರೋ ಅವಶ್ಯಕತೆ ಆದ್ರೂ ಏನಿದೆ, ಮೋಸ್ಟ್ಲಿ ಅಲ್ಲಿಂದ ಯಾರೋ ಅವನನ್ನ ಥ್ರೋ ಮಾಡಿರ್ಬೇಕು. ಅಂದ್ರೆ ಥೋರ್ನೇ ಸಿಂಪಲ್ ಆಗಿ ಥ್ರೋ ಬಾಲ್ ತರ ಹೊಸದಿರೋ ಇವನನ್ನ ಇನ್ಯಾರಪ್ಪ ಈ ತರ ಥ್ರೋ ಮಾಡಿರ್ತಾರೆ ಅಂತ ನಿಮ್ಗೆ ಅನ್ಸ್ಬೋದು. ಆಕ್ಚುಲಿ ಈ ಒಂದು ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಇದು ಶೂಟಿಂಗ್ ಸೆಟ್ ನಲ್ಲಿ ತೆಗೆದಿರುವಂತ ಫೋಟೋ. ಅಂದ್ರೆ ಇಲ್ಲಿ ಮೊದಲು ಕಾಣಿಸ್ತಾ ಇರೋದು ಟಾರಸ್, ಅಂದ್ರೆ ಈಗಿನ ಫಾಲ್ಕನ್ನು, ಅಂದ್ರೆ ಅವ್ನು ಬೆನ್ಗಂಟಿಸ್ಕೊಂಡಿರುವಂತ ಆ ವಿಂಗ್ಸ್ ನ ಡಿವೈಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಅವನ ಪಕ್ಕದಲ್ಲಿ ಎಬಾನ್ ಮಾಸ್ ಬಚರ್ಚ್ ಅವರು ಇದ್ದಾರೆ. ಅಂದ್ರೆ ಅದು ಥಿಂಗ್ ಆಗಿರ್ತಾನೆ, ಅಂದ್ರೆ ಮೋಷನ್ ಟ್ರ್ಯಾಕಿಂಗಿಗೆ ಬೇಕಾಗಿರುವಂತ ಕಾಸ್ಟ್ಯೂಮ್ ಹಾಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತಲ್ಲ. ಇನ್ನು ಹಿಂದ್ಗಡೆ ನಮಗೆ US ಏಜೆಂಟ್ ಕಾಣಿಸ್ತಾ ಇದ್ದಾನೆ. ಇನ್ನು ಅವನು ಯಾವುದೋ ಒಂದು ಕಂಟ್ರೋಲರ್ ತರದ ಸೆಟ್ ಪ್ರಾಪರ್ಟಿನ ಹೊರ್ಕೊಂಡು ನಿಂತಿರೋದು ಗೊತ್ತಾಗ್ತಾ ಇದೆ. ಅಂದ್ರೆ ಆ ಥರದ್ದೆಲ್ಲ ಸಾಮಾನ್ಯವಾಗಿ ಸ್ಪೇಸ್ ಶಿಪ್, ಯಾವ್ದಾದ್ರು ವೆಹಿಕಲ್ಲು, ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೇನೆ ರೆಡಿ ಮಾಡಿರ್ತಾರೆ. ಅಂದ್ರೆ ಇದು ಡೂಮ್ನ ಸ್ಪೇಸ್ ಶಿಪ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಬೇರೆ ಟೀಮ್ನವರ ಸ್ಪೇಸ್ ಶಿಪ್ ಅನ್ನ ತೋರಿಸಿರ್ಬೋದು. ಅಲ್ಲಿ ಥಿಂಗ್ ಇದ್ದಾನೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವನಿಗೆ ಡೂಮ್ನ ಎತ್ತಿ ಎಸೆಯುವಂಥ ಕೆಪಾಸಿಟಿ ಇರುತ್ತೆ, ಅವನೇ ಈ ಕೆಲಸ ಮಾಡಿರಬೇಕು. ಬಟ್ ನಮ್ಮ ಡೂಮ್ ಅಂತಿಂತ ಕಿರಾಡಿ ಅಲ್ಲ, ಅದನ್ನು ಕೂಡ ಎಲಿವೇಶನ್ಗೆ ಯೂಸ್ ಮಾಡ್ಕೊಂಡಿದ್ದಾನೆ, ವಾಪಸ್ ಸೂಪರ್ ಹೀರೋ ಲ್ಯಾಂಡಿಂಗ್ ಅನ್ನು ಮಾಡಿದ್ದಾನೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಸೀನು. ಮತ್ತು ಈ ಸೀನ್ನಲ್ಲಿರುವಂಥ ಕಾಸ್ಟ್ಯೂಮನ್ನು ನಾವು ನೋಡಿದ್ರೆ ಸಾಮಾನ್ಯವಾಗಿ ಅವನ ಕಾಸ್ಟ್ಯೂಮ್ನಲ್ಲಿ 2 ಬ್ಯಾಡ್ಜು, ಆ ಬ್ಯಾಡ್ಜ್ಗೆ ಚೈನನ್ನ ಅಟ್ಯಾಚ್ ಮಾಡಿರೋದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಒಂದೇ ಒಂದು ಬ್ಯಾಡ್ಜ್ ಕಾಣಿಸ್ತಾ ಇದೆ ಮತ್ತು ಆ ಚೈನ್ ಕೂಡ ಹಿಂದೆ ಹೋಗಿದೆ. ಆ್ಯಕ್ಚುಲಿ ಈ ಥರ ಮಲ್ಟಿಪಲ್ ಸೂಟ್ ಇರ್ತವೆ ಅಂತ ಕಾಣಿಸುತ್ತೆ ನಮ್ಮ ಡೂಮ್ಗೆ. ಅದನ್ನು ಸ್ಯಾಂಡಿಯೋಗೋ ಕಾಮಿಕ್ ಕಾನ್ನಲ್ಲಿ ಕೂಡ ತೋರಿಸಿದ್ರು, ಈ ಥರ 2 ಸೂಟ್ ಇದೆ ಅಂತಂತೇಳಿ. ಅಂದರೆ ಇಲ್ಲಿ ನಮ್ಮ ಡೂಮ್ನ ಜರ್ನಿ ದೊಡ್ಡದಿರಬೇಕು, ಹಂಗಾಗಿ ಅವನಿಗೆ ಮಲ್ಟಿಪಲ್ ಸೂಟನ್ನು ಮಾಡಿದ್ದಾರೆ. ಅಥವಾ ಇಲ್ಲಿ ಡೂಮ್ನ ಬೇರೊಂದು ವೇರಿಯಂಟೇ ಇರಬಹುದು, ಹೇಳಕ್ ಬರಲ್ಲ. ಯಾಕೆಂದರೆ ಎಷ್ಟೇ ಆಗಲಿ ಇದು ಮಲ್ಟಿವರ್ಸ್ ಆಗ ಅಲ್ವಾ. ಮಲ್ಟಿವರ್ಸ್ ಅಂತಂದರೆ ಮಲ್ಟಿಪಲ್ ಅರ್ತ್ ಆ್ಯಂಡ್ ಮಲ್ಟಿಪಲ್ ವೇರಿಯಂಟ್ಗಳು ಇದ್ರೂ ಇರಬಹುದು. ಅಂದರೆ ಆಲ್ರೆಡಿ MCU ನಲ್ಲಿ ಸ್ಪೈಡರ್ ಮ್ಯಾನ್ನ ವೇರಿಯಂಟ್ಗಳನ್ನು ತೋರಿಸಿದ್ದಾರೆ, ಡಾಕ್ಟರ್ ಸ್ಟ್ರೇಂಜ್ನ ವೇರಿಯಂಟ್ಗಳನ್ನು ತೋರಿಸಿದ್ದಾರೆ, ವಾಂಡಾ ವೇರಿಯಂಟ್ಸ್ಗಳನ್ನು ತೋರಿಸಿದ್ದಾರೆ, ಡೆಡ್ಪೂಲ್ನ ವೇರಿಯಂಟ್ಗಳು, ವೋಲ್ವರಿನ್ನ ವೇರಿಯಂಟ್ಗಳನ್ನು ಕೂಡ ತೋರಿಸಿದ್ದಾರೆ. ಹಂಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರೆ ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಮತ್ತೆ ರಿಟರ್ನ್ ಆಗ್ತಾ ಇದ್ದಾರೆ. ಮೋರ್ ಖೇಯಾಸ್, ಮೋರ್ ವೈಲೆನ್ಸ್ ಆ್ಯಂಡ್ ಮೋರ್ ಫನ್ ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಕಳೆದ ಟ್ರೈಲರ್ನಲ್ಲಿ ಏನು ತೋರಿಸಿದ್ರು, ಥೋರ್ ಕೊಡ್ಲಿ ಎತ್ಕೊಂಡು ಡೂಮನ್ನು ಕಡಿಯೋಕೆ ಹೋಗೋದನ್ನ, ಅದನ್ನೇ ಸ್ವಲ್ಪ ಎಕ್ಸ್ಟೆಂಡೆಡ್ ಸೀನನ್ನು ಇಲ್ಲಿ ತೋರಿಸಿದ್ದಾರೆ. ಆ ಸ್ಟೋನ್ ಬ್ರೇಕರ್ನ ಡೂಮ್ ಕಿತ್ತು ಬಿಸಾಡಿ ಅವನ ಕೈಯಿಂದ ಒಂದು ಎನರ್ಜಿ ಬ್ಲಾಸ್ಟ್ ಅನ್ನು ಮಾಡ್ತಾನೆ. ನಮ್ಮ ಥೋರ್ ಹಾರ್ಕೊಂಡೋಗಿ ಬಿದ್ದುಬಿಡ್ತಾನೆ. ಅಂದ್ರೆ ಅವನನ್ನ ತಳ್ಳಿ ಬಿಸಾಕಲ್ಲ, ಜಸ್ಟ್ ಎನರ್ಜಿಯಿಂದಾನೆ ಅವನನ್ನ ದೂರಕ್ಕೆ ಬಿಸಾಡ್ಬಿಡ್ತಾನೆ. ಇದು ತುಂಬಾ ಅತಿ ಆಯ್ತು ಗುರು. ಥೋರ್ನ ಪವರ್ಗೆ ಒಂದು ಸ್ವಲ್ಪ ಆದ್ರೂ ರೆಸ್ಪೆಕ್ಟ್ ಕೊಡಬೇಕಿತ್ತು ಮಾರ್ವೆಲ್ ಅವರು. ಅಂಡ್ ಡೇ ಬೈ ಡೇ ಬರ್ತಾ ಅಂದ್ರೆ ಎಸ್ಪೆಷಲಿ ಈ ಡೂಮ್ಸ್ ಡೇ ಸಿನಿಮಾದ ಕ್ಲಿಪ್ಸ್ಗಳು, ಟ್ರೈಲರ್ಗಳು ಏನಿದಾವೆ ಅದರಲ್ಲಿ ಥೋರ್ನ ಇನ್ನಷ್ಟು ವೀಕ್ ಮಾಡಾಕ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಇದಕ್ಕೂ ಮುಂಚೆನೆ ಅವನನ್ನ ವೀಕ್ ಮಾಡಿದ್ರು, ಅದು ನಮಗೆ ಲವ್ ಅಂಡ್ ಥಂಡರ್ ಸಿನಿಮಾದಲ್ಲೇನೆ ಗೊತ್ತಾಗಿತ್ತು. ಮಾರ್ವೆಲ್ ಅವರು ಇಂಟೆನ್ಷನಲಿ ಇದು ಮಾಡ್ತಾ ಇದಾರೆ ಅಂತೇಳಿ ಅವಾಗಿಂದನೂ ನಾನು ಹೇಳ್ಕೊಂಡು ಬಂದೆ, ಬಿಕಾಸ್ ಆಫ್ ಡೂಮ್ಸ್ ಡೇ ಮತ್ತೆ ಸೀಕ್ರೆಟ್ ವಾರ್ಗೋಸ್ಕರ. ಇದು ಮಾರ್ವೆಲ್ ಅವ್ರದೇ ತಪ್ಪು. ನಾವ್ ಹೇಳಕ್ ಹೋದ್ರೆ ನಮ್ಮ ಆಡಿಯನ್ಸ್ ನಮಗೆ ಬೈದ್ ಬಿಡ್ತಾರೆ, ಏನ್ ಮಾಡೋದು. ಆದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಥೋರ್ ಮತ್ತೆ ವಾಪಸ್ ಹೊಡಿತಾನೆ. ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಟ್ರೈಲರ್ ಬ್ರೇಕ್ ಡೌನ್ ಮಾಡುವಾಗ್ಲೂ ಕೂಡ ಹಿಂಟ್ಸ್ ಅನ್ನ ಕೊಟ್ಟಿದ್ದೆ. ಒಂದ್ ವೇಳೆ ರೂನ್ ಕಿಂಗ್ ಥೋರ್ ಬಂದ್ರೆ ಕತೆ ಬೇರೆ ಆಗಿರುತ್ತೆ ಅಂತ. ಇಲ್ಲ, ಹೇಗಿದ್ರು ಅವನ್ಗೆ ಬೇರೆ ಗಾಡ್ಸ್ ಗಳ ವೆಪನ್ ಕೂಡ ಯೂಸ್ ಮಾಡೋದಕ್ಕೆ ಬರುತ್ತೆ. ಅದನ್ನ ನಾವು ಲವ್ ಅಂಡ್ ಥಂಡರ್ ಸಿನಿಮಾದಲ್ಲೂ ಕೂಡ ನೋಡಿದ್ವಿ. ಝೆಯುಸ್ ನ ವೆಪನ್ ಅನ್ನ ಯೂಸ್ ಮಾಡಿದ್ದ, ಥಂಡರ್ ಬೋಲ್ಟ್ಸ್ ನ. ಅದೇ ರೀತಿ ಅವ್ರ ಅಪ್ಪನ್ ಗುಂಗ್ನೀರ್ ಏನಾದ್ರು ಅವ್ನ ಕೈಗೆ ಸಿಕ್ಬಿಟ್ರೆ ಅಷ್ಟೇ ಕತೆ ಡೂಮ್ದು. ಈ ತರ ಮಲ್ಟಿಪಲ್
ಪಾಸಿಬಿಲಿಟೀಸ್ಗಳಿದೆ, ನೋಡೋಣ ಏನಾಗುತ್ತೆ ಅಂತಂತೇಳಿ. ಬಟ್ ಫೈನಲಿ ಈ ಒಂದು ಸ್ಪೆಷಲ್ ಲುಕ್ನ ಕೊನೆ ಸೀನ್ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಅನ್ಬಿಲೀವಬಲ್. ಅವನ ಟೆಕ್ನಾಲಜಿ ಎನರ್ಜಿ ಮೂಲಕ ಆ ಕೆಟ್ಟು ಬಿದ್ದಿರುವಂತ ಸೆಂಟಿನಲ್ಸ್ಗಳನ್ನ ಮತ್ತೆ ಎದ್ ನಿಲ್ಸಿದ್ನೋ ಅಥವಾ ಅವನ ಮ್ಯಾಜಿಕ್ ಅನ್ನ ಯೂಸ್ ಮಾಡಿದ್ನೋ ಅಂತೂ ಅವನ ಕಂಟ್ರೋಲ್ಗೆ ಮತ್ತೆ ಸೆಂಟಿನಲ್ಸ್ಗಳನ್ನ ತಗೊಂಡು ಫೈಟ್ ಮಾಡೋದಕ್ಕಂತೇಳಿ ನೋಡ್ತಾ ಇದ್ದಾನೆ. ಮೊದಲೇ ನಮ್ಮ ಎಕ್ಸ್ಮ್ಯಾನ್ ಟೀಮ್ನವ್ರಿಗೆ ಸೆಂಟಿನಲ್ಸ್ ಜೊತೆ ಹೊಡೆದಾಡಬೇಕು ಅಂತ ಹೇಳಿದ್ರೆ ಚಡ್ಡಿ ಎಲ್ಲ ಹರಿದು 12 ಆಗೋಗ್ತವೆ. ಅಂಥದ್ರಲ್ಲಿ ಕಷ್ಟಪಟ್ಟು ಒಡೆದ ಕೆಡವಿರುವಂಥ ಸೆಂಟಿನಲ್ಸ್ಗಳನ್ನು ಕೂಡ ಮತ್ತೆ ರಿಪೇರಿ ಮಾಡ್ಕೊಂಡು ಫೈಟ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಾಗಬೇಕು ಅವ್ರ ಪರಿಸ್ಥಿತಿ. ಸೀರಿಯಸ್ಲಿ ಗೈಸ್, ಈ ಸರಿ ಭಾಳ ಕಷ್ಟ ಇದೆ ಅವೆಂಜರ್ಸ್ಗಳಿಗೆ ಅಥವಾ ಎಕ್ಸ್ಮ್ಯಾನ್ಗಳಿಗೆ. ಕಳೆದ ಟ್ರೈಲರ್ನ ನೋಡುವಾಗ ಕೂಡ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಸಿನಿಮಾಗೋಸ್ಕರ ಹುಚ್ಚ ನಾಯಿ ಥರ ಕಾಯ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಸಿನಿಮಾ ಅಂತಂತೇಳಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ನನ್ನ ಕೈಲಿ ಬ್ರೇಕ್ ಡೌನ್ ಮಾಡೋಕ್ಕಾಗಿದ್ದು ಇಷ್ಟೇ. ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಏನಾದರೂ ನೀವು ಅಬ್ಸರ್ವ್ ಮಾಡಿದರೆ ಅಥವಾ ಈ ಸಿನಿಮಾದ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿಗೆ ಡೀಟೇಲ್ಸ್ ನಿಮಗೆ ಗೊತ್ತಿದ್ರೆ ಅದನ್ನು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.